ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಅಚ್ಚುಮೆಚ್ಚಿನ ಹುಡುಗ ಸಚಿನ್ ಪಾಟೀಲ್. ಸೊ ವೆಲ್ಕಮ್ ಟು ಮೈ ಚಾನಲ್ ಪಾಟೀಲ್ ಸಚಿನ್ ವ್ಲಾಗ್ಸ್ ಕನ್ನಡ. ಇವತ್ತು ಖಾನಾಪುರ ತಾಲೂಕು ನಂದಗಡ್ ಗ್ರಾಮಕ್ಕೆ ಬಂದೀನಿ. ಇಲ್ಲಿ ಏನಪ್ಪ ವಿಶೇಷ ಅಂದ್ರೆ ಶ್ರೀ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರ ಸಮಾಧಿ ಇದೆ. ಅದರದ ಯಾವ ಥರ ಸಮಾಧಿ ಐತೆ ಅಂತೇಳಿ ನಿಮ್ಗೆ ತೋರಿಸ್ತೀನಿ. ಸೊ ಭಾಳ ಖುಷಿಯಾಗತ್ತೆ. ನಮ್ಮ ಭಾರತ ದೇಶಕ್ಕೋಸ್ಕರ ಭಾಳ ತ್ಯಾಗ ಮಾಡಿದಂಥ ಶ್ರೀ ಸಂಗೊಳ್ಳಿ ರಾಯಣ್ಣವರಿಗೆ ನಮಿಸುತ್ತಾ ಅವರಿಗೆ ಪೂಜಾ ಸಾಮಗ್ರಿ. ಫ್ರೆಂಡ್ಸ್, ಸಂಗೊಳ್ಳಿ ರಾಯಣ್ಣವ್ರಿಗೆ ಒಂದು ಮಾಲಿ, ಅವರಿಗೆ ಗೌರವ ಕೊಡ್ಸೋಕ್ಕೆ ಒಂದು ಮಾಲಿ ತೊಗೊಂಡಿನಿ. ಸೊ ಎಷ್ಟಾಯ್ತು ಕೇಳೋಣ, ಎಷ್ಟಾಯ್ತಪ್ಪ? ಸೊ ಫ್ರೆಂಡ್ಸ, ನಂದಗಡ ಭಾರಿ ಸುಂದರವಾಗಿ ಕಟ್ಟಿದ್ದಾರೆ ನೋಡ್ರಿ. ಆಚೆ ಕಡೆ ನದಿ ಇದೆ. ಒಳಗೆ ಹೋಗೋಣ ಬರ್ರಿ, ಯಾವ ಥರ ಐತಿ. ಸೊ ಒಳಗೆ ಹೋಗೋಣ ಬರ್ರಿ. ಇಲ್ಲೇ ಎಲ್ಲ ಅಂಗಡಿ ಇದಾವೆ, ಅವರಿಗೆ ಪೂಜಾ ಮಾಡುವಂಥ ಎಲ್ಲ ಸಾಮಾನು ತೊಗೋಬೋದು. ಸೊ ಬೆಳಗಾವಿಯಿಂದ 44 ಕಿಲೋಮೀಟ್ರ್ ಆಗುತ್ತೆ ಸಂಗೊಳ್ಳಿ ರಾಯಣ್ಣವರ ಪುಣ್ಯ ಸ್ಮಾರಕ ಹಾಗೂ ಅವರ ಸಮಾಧಿ. ಸೊ ಗಾರ್ಡನ್ ಟೈಪ್ ಆಗುತ್ತೆ ನೋಡ್ರಿ, ಎಷ್ಟು ಬ್ಯೂಟಿಫುಲ್ ಇದೆ. ಹಾಂ ನೋಡ್ರಿ, ಒಂಥರ ಆಡಿಟೋರಿಯಂ ಟೈಪ್ ಇದೆ. ಯಾವ ಟೈಪ್ ಐತೆ ನೋಡ್ರಿ, ಆಡಿಟೋರಿಯಂ ಟೈಪ್. ಸೊ ಇಲ್ಲಿ ಮುಂದಿರೋದು ಅವರ ಸ್ಮಾರಕ ಹಾಗೂ ಮತ್ತಿದು ಅವರ ಬಲಿದಾನ ಕೊಟ್ಟ ಜಾಗ. ಸೊ ಖುಷಿಯಾಗತ್ತೆ ಬರೋಕ್ಕೆ. ನಾವು ಬೆಳಗಾವಿಯಿಂದ 44 ಕಿಲೋಮೀಟ್ರ್ ಬಂದಿದ್ದಕ್ಕೆ ಯಾವುದೇ ವ್ಯರ್ಥ ಆಗಲ್ಲ. ಇಲ್ಲಿ ಬೆಳ್ಕೊಂಡ್ರೆ ತುಂಬ ಕೆಲಸ ಆಗತ್ತೆ ಅಂತ ಮಂದಿ ಹೇಳ್ತಾರೆ, ಅದಕ್ಕೋಸ್ಕರ ಬಂದೀನಿ. ಫ್ರೆಂಡ್ಸ್ ನೋಡ್ರಿ, ಕಡಿಕು ನನ್ನ ಖಾನಾಪುರ ತಾಲೂಕು ಬಂದಿದ್ದಕ್ಕೆ ತುಂಬ ಖುಷಿ ಆಗುತ್ತೆ. ಒಳಗೆ ಹೋಗಿ ಬನ್ನಿ. ಫ್ರೆಂಡ್ಸ್, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಪುಣ್ಯ ಭೂಮಿ ಬಂದಿದೆ. ಸೊ ಅವರ ಬರ್ರಿ ದರ್ಶನ ಮಾಡ್ಕೊಳ್ಳೋಣ ರಾಯರನ್ನವ್ರನ್ನ. ಜೈ ಸಂಗೊಳ್ಳಿ ರಾಯಣ್ಣ, ಜೈ ಒಂದೇ ಮಾತ್ರ. ಥ್ಯಾಂಕ್ ಯು. ಸೊ ಫ್ರೆಂಡ್ಸ, ಇಲ್ಲಿಗೆ ನನ್ನ ವ್ಲಾಗ್ ಮುಗಿಸ್ತೀನಿ. ನೋಡಿದ್ರಲ್ಲ, ಸಂಗೊಳ್ಳಿ ರಾಯಣ್ಣವರ ದರ್ಶನ ಮಾಡಿಕೊಂಡು ನಿಮಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಂಡು ಇಲ್ಲಿಗೆ ನನ್ನ ವ್ಲಾಗ್ ಮುಗಿಸ್ತೀನಿ. ಮುಂದಿನ ವೀಡಿಯೋಕ್ಕೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.